DCC ಬ್ಯಾಂಕು ದಿನೇ ದಿನೇ ಅವನತಿಯತ್ತ ಮುಂದೆ ಹೋಗ್ತಾ ಇದೆ. ಇಲ್ಲಿನ ರಾಜಕೀಯ ವ್ಯಕ್ತಿಗಳ ಗುಂಪುಗಾರಿಕೆ ಏನಿದೆ, ಆ ಗುಂಪುಗಾರಿಕೆಯಿಂದ ಸಂಪೂರ್ಣವಾಗಿ ಗ್ರಾಮೀಣ ಪ್ರದೇಶದ ಜೀವನಾಡಿಗಿಂತ ಈ DCC ಬ್ಯಾಂಕ್ನ ಒಂದು ಅವ್ಯವಸ್ಥೆ ಯಾವ ರೀತಿ ಇದೆ ಅಂತಂದರೆ, ಇವಾಗ ಅಧಿಕಾರಿಗಳೇ ಹೇಳ್ತಾ ಇದ್ರು 10 ಕೋಟಿ ನಷ್ಟದಲ್ಲಿದೆ. ನಷ್ಟ ಯಾಕೆ ಬಂತು? ರೈತರು ತಿಂದ್ರಾ? ರೈತರು ತಿಂದಿಲ್ಲ. ದೊಡ್ಡ ಇಲ್ಲಿ ಚುನಾವಣೆಗೆ ಅಂತೇಳಿ ಹಣನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ದೊಡ್ಡ ವ್ಯಕ್ತಿಗಳು ಕೋಳಿ ಫಾರಮ್ಗಳು ಮಾಡ್ಕೊಂಡಿದ್ದಾರೆ. ಆ ಕೋಳಿ ಫಾರಮ್ಗಳು ಮಾಡಿರೋ ದುಡ್ಡುಗೆ 10 ಕೋಟಿ ಅವ್ರು ಸಾಲ ಪಡೆದಿದ್ರೆ 8 ಕೋಟಿ ಸಬ್ಸಿಡಿ ಕೊಟ್ಟಿದ್ದಾರೆ. ಅದು ರೈತರಿಗೆ ಯಾರಿಗೂ ಕೊಟ್ಟಿಲ್ಲ. ರೈತರು ಕೊಡೋ ಸಾಲದಲ್ಲಿ ₹1,00,000 ಕೊಟ್ಟರೆ 10,000 ರೂಪಾಯಿ ಇಟ್ಕೊತಾ ಇದ್ದಾರೆ. ಅಂಥ ಪರಿಸ್ಥಿತಿಯ ಜೊತೆಗೆ ಒಂದು ಕಡೆ 10 ಕೋಟಿ ರೂಪಾಯಿ ನಷ್ಟ ನೋಡ್ತಾ ಇದ್ದಾರೆ, ಇನ್ನೊಂದು ಕಡೆ ಸರ್ಕಾರ ಆಡಳಿತ ಅಧಿಕಾರಿಯ ನೇಮಕ ಮಾಡಿದ್ರು. ಅದಕ್ಕಿಂತ ಮಾಜಿ ಅಧ್ಯಕ್ಷರು ಅದಕ್ಕೆ ಸ್ಟೇ ತೊಗೊಂಬಂದಿದ್ದಾರಂತೆ. ಆದರೆ ಚುನಾವಣೆಯೂ ನಡೆಸ್ತಾ ಇಲ್ಲ. ಈ ಕಡೆ ತನಿಖೆನೂ ಆಗ್ತಾಯಿಲ್ಲ. ಜನಸಾಮಾನ್ಯರಿಗೆ, ರೈತ ಕೂಲಿ ಕಾರ್ಮಿಕರಿಗೆ ಸಾಲನೂ ಸಿಗ್ತಾಯಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ರೈತರು ಎಲ್ಲಿ ಹೋಗಬೇಕು? ಇವತ್ತು ಸಾಲ ವಿತರಣೆ ಮಾಡದಂಥ